ಶಾಲೆ ಮಕ್ಕಳ ಭವಿಷ್ಯಕ್ಕಾಗಿ 2A ಮೀಸಲಾತಿ ನೀಡಲಿ ರುದ್ರಗೌಡ ಪಾಟೀಲ್. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಸಂಖ್ಯಾತ ಸಮಾಜ ಹೊಂದಿದ್ದು, ನಮ್ಮ ಸಮಾಜದಲ್ಲಿ ಸುಮಾರು 11 ಕಾಂಗ್ರೆಸ್ ಶಾಸಕರಿದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತದಲ್ಲಿ 3 ಜನ ಮಂತ್ರಿ ಸ್ಥಾನ ನೀಡಿದ್ರು. ಆದರೆ ಈ ಸಂಪುಟದಲ್ಲಿ ಯಾರಿಗೂ ನೀಡಿಲ್ಲ. ನಮಗೆ ಮಂತ್ರಿ ಸ್ಥಾನಕ್ಕಿಂತ ಪಂಚಮಸಾಲಿ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದರಿಂದ ಮುಂದಿನ ಮಕ್ಕಳ ಭವಿಷ್ಯದ ಏಳಿಗೆಗಾಗಿ 2A ಮೀಸಲಾತಿ ಜಾರಿಗೊಳಿಸಬೇಕು. ಕೂಡಲ ಸಂಗಮ ಪೀಠದ ಗುರುಗಳು ಮೃತ್ಯುಂಜಯ ಮಹಾಸ್ವಾಮಿಗಳು ನೇತೃತ್ವದಲ್ಲಿ 741 ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಾಗ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಎಂದರು. ಆದರೆ ತಮ್ಮದೇ ಸರ್ಕಾರ ಇದು, ಯಾವೊಬ್ಬ ಶಾಸಕರು ಮೀಸಲಾತಿ ಚರ್ಚೆ ಮಾಡುತ್ತಿಲ್ಲ. ಇದೊಂದು ವಿಷಾದಕರ ಸಂಗತಿ. ನಮ್ಮ ಮನವಿ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರಿದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದಾಗಿ ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಕಳಪೂರ್, ಅಮರೇಗೌಡ, ಶರಣಬಸವ ಮೇಟಿ, ವೀರೇಶ್ ಉಪಸ್ಥಿತರಿದ್ದರು. ವರದಿಗಾರ ಬಿ. ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ 14 ಜನ ಸೇರಿದಂತೆ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸುವುದರಿಂದ ಪ್ರಪ್ರಥಮವಾಗಿ ಸಿಎಂ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರಿಗೆ ಅಭಿನಂದನೆಗಳನ್ನು ನಮ್ಮ ಲಿಂಗಸೂರು ಪಶ್ಚಿಮ ಶಾಲೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ. ವಿಷಯ ಇಷ್ಟೇ, ಈಗಾಗಲೇ ರಾಜ್ಯದಲ್ಲಿ ನಾವು ಪಂಚಮಿ ಶಾಲೆ ಸಮುದಾಯ ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಮತದಾರರು 2023 ಚುನಾವಣೆ ನೀವು ಏನು ಘೋಷಣೆ ಮಾಡಿದಂತೆ ನಮಗೆ 2A ಮೀಸಲಾತಿ ನಿಮಗೆ ಕೊಡ್ತೀವಿ ಅಂತ ಪಾದಯಾತ್ರೆಯಲ್ಲಿ ಮಾತು ಕೊಟ್ಟಂತೆ ಈವರೆಗೂ ನಡೆದುಕೊಂಡಿಲ್ಲ. ಆ ಉದ್ದೇಶಕ್ಕೋಸ್ಕರ ಈಗ ನೂತನ ಸಚಿವ ಸಂಪುಟ ಸಭೆ ಹಾಗೂ ಮುಖ್ಯಮಂತ್ರಿಗಳ ಅವಕಾಶದಲ್ಲಿ ಸುಮಾರು 11 ಜನ ನಮ್ಮ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದರು. ಈವರೆಗೂ ಒಬ್ಬರನ್ನು ಕೂಡ ಸಚಿವ ಸಂಪುಟದಲ್ಲಿ ಗಣನೀಯ ತೆಗೆದುಕೊಂಡಿಲ್ಲ. ನಾವು ಇವತ್ತು ಯಾರನ್ನೋ ಗಣನೀಯ ತೆಗೆದುಕೊಂಡು ಒಬ್ಬರನ್ನ ಸಚಿವರನ್ನು ಮಾಡಿದೆ ಅಂತ ನಮ್ಮ ಪಂಚಮಿ ಶಾಲೆ ಸಮಾಜದ ಮುಖಂಡರು ಒಬ್ಬರು ಕೂಡ ನಿಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇಲ್ಲ. ನಮಗೆ ಒತ್ತಾಯ ಇರೋದು ಒಂದೇ, ಏನು 2007ರಿಂದ 2A ಮೀಸಲಾತಿಗಾಗಿ ಹರಿಹರ ಮತ್ತು ಕೂಡಲ ಸಂಗಮ ಪೀಠದಿಂದ ಏನು ಇದುವರೆಗೂ ಹೋರಾಟ ಹಕ್ಕೊತ್ತಾಯ ನಡೀತಾ ಇದೆ. ಆ ಒಂದು ಹಕ್ಕೊತ್ತಾಯದಲ್ಲಿ ನೂತನ ಸಿಎಂ ಹಾಗೂ ಉಪಮುಖ್ಯಮಂತ್ರಿಗಳು ಸೇರಿ ಒಂದು ಹೊಸ ಇತಿಹಾಸ ಅಂದರೆ ನಮಗೆ ಪಂಚಮ ಶಾಲೆಯಲ್ಲಿ ಸುಮಾರು 80ರಿಂದ 1 ಕೋಟಿ ಜನಸಂಖ್ಯೆ ಉಳ್ಳಂಥ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮಕ್ಕಳಿಗೆ 2A ಮೀಸಲಾತಿ ಕೊಟ್ಟರೆ ಮತ್ತೆ ಏನು 2023ರಲ್ಲಿ ನಿಮಗೆ ಹೇಗೆ ನಾವು ಮತದಾರರು ನಿಮ್ಮ ಪಕ್ಷಕ್ಕೆ ಬೆಂಬಲವಾಗಿದ್ದು ಅದೇ ಥರ 28ರಲ್ಲೂ ಕೂಡ ಬೆಂಬಲವಾಗಿರ್ಬೇಕಂದ್ರೆ ಸಚಿವ ಸಂಪುಟದ ಅವಶ್ಯಕತೆಗಿಂತ ನಮ್ಮ ಮಕ್ಕಳಿಗೆ 2A ಮೀಸಲಾತಿಯನ್ನು ಘೋಷಣೆ ಮಾಡಿದರೆ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸೋದಕ್ಕೆ ನಮ್ಮ ರಾಜ್ಯ ಪಂಚಮ ಶಾಲೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ.